ಹಲೋ ಗೈಸ್, ವೆಲ್ಕಮ್ ಟು ಡೇ 25th ಮಿನಿ ವ್ಲಾಗ್. ಬೆಳಗ್ಗೆ ಬಿಸಿನೀರು ಕುಡಿತಾ ಕೂತಿದ್ದೆ. ಇವತ್ತು ಬೆಳಗ್ಗೆ ರೆಡಿಯಾಗಿ ತಿಂಡಿ ತಿಂತಿದ್ದೀನಿ. ಏನಕ್ಕಂತ ಅಂದರೆ ನಾನು ಇವತ್ತಿಗೆ ಹೋಗ್ತಿದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದೆ ಅಮ್ಮ. ನಾನು ಉಪ್ಪಿಟ್ಟನ್ನ ಬಿರಿಯಾನಿ ರೇಂಜಿಗೆ ತಿಂತಾ ಕೂತಿದ್ದೆ. ನಮ್ಮಮ್ಮಂಗೆ ಬಾಯ್ ಮಾಡೋದು ಎಲ್ಲಿಗೆ ಹೋಗ್ತಿದ್ದೆ ಅಂದರೆ, ನಾನು ನಾಳೆಯಿಂದ 1 ಮಂತ್ ವರ್ಕ್ ಮಾಡ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಬುಕ್ಸು ಫೋನ್ಸ್ ಅದೆಲ್ಲ ಇಸ್ಕೊಳೋದಿತ್ತು. ಅದಕ್ಕೆ ಹೋಗಿದ್ದೆ ಇಸ್ಕೊಳೋದಕ್ಕೆ ಅಂತ. ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಅಕ್ಕ ಮತ್ತು ಜೀಜುನ ಕಾಯ್ತಾ ಕೂತಿದ್ದೆ. ಅವರಿಬ್ಬರು ಎಷ್ಟು ಲೇಟಾಗಿ ಬಂದರು ಅಂತ ಅಂದರೆ, ಇವತ್ತು ನನಗೆ ತುಂಬ ಸಿಟ್ಟು ಬಂದುಬಿಟ್ಟಿತ್ತು. ಆಮೇಲೆ ಬಂದರು. ನಾನು ಸ್ಲಿಪ್ಪರ್ ಹೊಸ ತೊಗೋಬೇಕಾಗಿತ್ತು, ತೊಗೊಂಡೆ. ಸಕ್ಕತ್ತ ಕಾಣಿಸ್ತಿದ್ದಾವಲ್ಲ ನನ್ನ ಕಾಲಿಗೆ. ಮತ್ತು ದೀದಿ ಜೀಜು ಇದ್ರು ಅಂತೂ ನಾನು ಪಾನಿಪುರಿ ಇಲ್ಲಾಂದರೆ ಏನಾದರೂ ತಿನ್ನೋದು ಮಿಸ್ಸೇ ಮಾಡೋದು. ಇವತ್ತು ಹೊಸವೇ ಹಾಕೊಂಡಿದ್ದೀನಿ ಅಂತ ನಮ್ಮ ಅಕ್ಕಂಗೆ ಒಂದು ವೀಡಿಯೋ ಮಾಡುವ ಅಂತ ಅವಳು ಮಾಡಿದ್ಲು. ಮತ್ತು ನಮ್ಮ ದೀದಿ ಜೀಜಿಗೆ ಬಾಯ್ ಮಾಡಿ ಬಸ್ ಬಂತು ಅಂತ ಇನ್ನೂ ತಿಂತ ಕೂತಿದ್ದೆ. ಹಂಗೆ ತಕ್ಷಣವೇ ಬಸ್ ಬಂದುಬಿಟ್ಟು, ನೀರು ಕುಡಿದ್ರೆ ಹಂಗೆ ಬಂದುಬಿಟ್ಟೆ. ಆಮೇಲೆ ಆಟೋದಲ್ಲಿ ನೋಡಿ ನಾನು ಕಾಣಿಸ್ತಿದ್ದೀನಿ ಅಂತ ವೀಡಿಯೋ ಮಾಡಿದ್ದು. ಮನೆಗೆ ಬಂದಾದಮೇಲೆ ನಮ್ಮಮ್ಮಂಗೆ ಹೊರ ಕರೆದೆ. ನಮ್ಮಮ್ಮ ಬಂದು ನೋಡಿದ್ರೆ ಏನೇನು ಅಂತ ಬಂದರು. ಪಾಪ ನೋಡಿ ನಾನು ಸ್ಲಿಪ್ಪರ್ ತಗೊಂಡು ಚೆನ್ನಾಗಿದ್ದಾವ ಅಂತ ಕೇಳೋಕ್ಕೆ. ಇವತ್ತು ತುಂಬ ಮಳೆ ಬರ್ತಿತ್ತು. ನಾನು ಮಳೆಯಲ್ಲೆಲ್ಲ ನಂದ್ಕೊಂಡು ಬಂದುಬಿಟ್ಟೆ. ನಮ್ಮಮ್ಮ ಸಂಜೆ ಸ್ನ್ಯಾಕ್ಸಿಗೆ ಅಂತ ಬೋಂಡ ಮತ್ತು ಚಟ್ನಿ ತಂದಿದ್ದರು. ನನಗಿವತ್ತು ತುಂಬ ಸಖತ್ ತಲೆನೋಯ್ತಿತ್ತು. ಮಳೆಯಲ್ಲಿ ನೆನ್ಕೊಂಡು ಬಂದುಬಿಟ್ಟೆ. ನಾನು ಇವತ್ತು ಟೀ ಕುಡಿಯೋದು ಬೇಡ ಇನ್ನೊಂದು ಸ್ವಲ್ಪ ದಿನ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಬಿಟ್ಟರು ಟೀ ನಾನು ಬಿಡಲ್ಲ ಅನ್ನುತ್ತೆ. ತುಂಬ ತಲೆನೋಯ್ತಿತ್ತು. ಅದಕ್ಕೆ ನನಗೆ ಸೊಲ್ಯೂಷನ್ ಇರೋದೇ ಅದು ಟೀ ಮಾತ್ರ. ನೈಟ್ಗೆ ಅಂತ ಅಡುಗೆ ಮಾಡ್ತಿದ್ದೆ. ನಾನು ನಾಳೆ ವ್ಲಾಗ್ ಹಾಕ್ತೀನಿ ಗೈಸ್. ತಪ್ಪದೆ ವ್ಲಾಗ್ ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್.